ವೆಲ್ಕಮ್ ಬ್ಯಾಕ್ ಟು ಹಾಸನ್ ಕಪಲ್ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಇನ್ಸ್ಟಾಗ್ರಾಮಲ್ಲಿ ಜನ್ರೇಟೆಡ್ ಅಂತ ಹೇಳ್ಬೋದು ಚಾಟ್ GPT ಇಂದ ವಿಡಿಯೋ ಮಾಡಿ ಹಾಕಿದ್ದೆ. ಅಂದರೆ ನಿಮ್ಮ ಫೋಟೋಸನ್ನು ಅದು ಆ್ಯನಿಮೆ ಆಗಿ ಕನ್ವರ್ಟ್ ಮಾಡುತ್ತೆ ಚಾಟ್ GPT. ಸೊ ಆ ವಿಡಿಯೋನ ಹೇಗೆ ಮಾಡಿದ್ರಿ ಅಂತ ತುಂಬ ಜನ DM ಮಾಡಿದ್ದೀರಾ. ಸೊ ಹಾಗಾಗಿ ಆ ವಿಡಿಯೋನ ಹೇಗೆ ಮಾಡೋದು, ನಿಮ್ಮ ಫೋಟೋಸ್ನ ಹೇಗೆ ಕನ್ವರ್ಟ್ ಮಾಡೋದು ತುಂಬ ಜನ ಗೊತ್ತಿರಲ್ಲ. ಸೊ ನನಗೂ ಗೊತ್ತಿರಲಿಲ್ಲ. ಟ್ರಯಲ್ ಆ್ಯಂಡ್ ಎರರ್ಸ್ ಆ್ಯಂಡ್ ತುಂಬ ಇನ್ಫಾರ್ಮೇಷನ್ ಎಲ್ಲ ಕಲೆಕ್ಟ್ ಮಾಡಿ ಸೊ ಫೈನಲಿ ನನ್ನ ಫೋಟೋಸನ್ನು ಆ್ಯನಿಮೆ ಆಗಿ ಕನ್ವರ್ಟ್ ಮಾಡಿದ್ದೀನಿ. ನೀವು ನೋಡ್ಬೋದು ವಿಡಿಯೋದಲ್ಲಿ. ಸೊ ನಿಮ್ಮ ಫೋಟೋಸನ್ನು ಆ್ಯನಿಮೆ ಆಗಿ ಹೇಗೆ ಕನ್ವರ್ಟ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಸೊ ಸ್ಕ್ರೀನ್ ರೆಕಾರ್ಡ್ ಮಾಡಿ ಕ್ಲಿಪ್ಪಿಂಗ್ಸ್ ಎಲ್ಲ ಆ್ಯಡ್ ಮಾಡಿದ್ದೀನಿ ಹೇಗೆ ಕನ್ವರ್ಟ್ ಮಾಡೋದು ಅಂತ. ಐ ಹೋಪ್ ನಿಮಗೆ ಹೆಲ್ಪ್ ಆಗುತ್ತೆ ಅಂತ. ಸೊ ಯಾಕಂದರೆ ಅದು ಟ್ರೆಂಡಿಂಗಲ್ಲಿದೆ. ತುಂಬ ಜನ ಅದು ತುಂಬ ಕ್ಯೂಟ್ ಫೆಲ್ಟ್ ಆಗುತ್ತೆ, ನಮಗೇನೆ ಫೀಲ್ ಆಗುತ್ತೆ ಕ್ಯೂಟ್ ಆಗಿ. ಸೊ ಶುರು ಮಾಡೋಣ. ಹೇಗೆ ನಿಮ್ಮ ಫೋಟೋಸನ್ನು ಜಿಬ್ಲಿ ಸ್ಟೈಲ್ ಆ್ಯನಿಮೆ ಪೋರ್ಟ್ರೇಟ್ ಆಗಿ ಕನ್ವರ್ಟ್ ಮಾಡೋದು ಅಂತ. ಸೊ ಲೆಟ್ಸ್ ಸ್ಟಾರ್ಟ್. ಚಾಟ್ GPTಯಲ್ಲಿ ಈ ಒಂದು ವರ್ಷನ್ ಏನು ಆ್ಯನಿಮೆ ಕನ್ವರ್ಷನ್ ಏನಿದೆ ಅಲ್ಲ ಅದನ್ನು ರಿಲೀಸ್ ಮಾಡಿದಾಗಿಂದ ಇದಂತೂ ಫೋಟೋಸ್ ಮಾಡೋದಂತೂ ಟ್ರೆಂಡಿಂಗಲ್ಲಿದೆ. ಸೊ ಹಾಗಾಗಿ ಇದನ್ನು ಹೇಗೆ ಕನ್ವರ್ಟ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲು ನೀವು ಪ್ಲೇಸ್ಟೋರಿಗೆ ಹೋಗಿ ಚಾಟ್ GPT ಅಂತ ಟೈಪ್ ಮಾಡಿ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಡೌನ್ಲೋಡ್ ಮಾಡಿಕೊಂಡು ನೀವು ಎಂಟರ್ ಕೊಟ್ಟರೆ ಅದು ನಿಮ್ಮ ಇಮೇಲ್ ಐಡಿಯನ್ನು ಕೇಳುತ್ತೆ. ಇಮೇಲ್ ಐಡಿಯನ್ನು ಕೊಟ್ಟು ನೀವು ಲಾಗಿನ್ ಆಗಬೇಕು. ಸೊ ಲಾಗಿನ್ ಆದಮೇಲೆ ಈ ಥರ ಸ್ಕ್ರೀನ್ ಕಾಣುತ್ತೆ. ಅದರಲ್ಲಿ ನೀವು ಒಂದು ಇಮೇಜನ್ನು ಅಪ್ಲೋಡ್ ಮಾಡಿ ಕನ್ವರ್ಟ್ ದಿಸ್ ಇಮೇಜ್ ಇಂಟು ಜಿಬ್ಲಿ ಸ್ಟೈಲ್ ಆ್ಯನಿಮೆ ಅಂತ ಕೊಟ್ಟರೆ ಅದು ಪ್ರೋಸೆಸ್ ಆಗುತ್ತೆ. ಆ್ಯಕ್ಚುಲಿ ಏನಂದರೆ ಚಾಟ್ GPTಯಲ್ಲಿ ನಿಮ್ಮ ಸಬ್ಸ್ಕ್ರಿಪ್ಷನ್ ಇಲ್ಲ ಅಂತ ಹೇಳಿದ್ರೆ ಓನ್ಲಿ ನಿಮಗೆ ಒಂದು ಡೇಗೆ 2 ಫೋಟೋಸ್ ಅಷ್ಟೇ ಕನ್ವರ್ಷನ್ ಆಗುತ್ತೆ ಆ್ಯನಿಮೆ ಆಗಿ. ಸೊ ನಿಮ್ದೇನಾದರೂ ಸಬ್ಸ್ಕ್ರಿಪ್ಷನ್ ಇದ್ದು ಪ್ಲಸ್ ಸಬ್ಸ್ಕ್ರಿಪ್ಷನ್ ಇತ್ತಂತಂದರೆ ಸೊ ನೀವು ಎಷ್ಟು ಫೋಟೋಸ್ನಾದರೂ ಕನ್ವರ್ಷನ್ ಮಾಡ್ಕೊಬೋದು. ನನ್ನ ಲಿಮಿಟ್ ಆಲ್ರೆಡಿ ರೀಚ್ ಆಗಿಬಿಟ್ಟಿದೆ. ಸೊ ವಿ ಕಾಂಟ್ ಜನರೇಟ್ ಎನಿ ಮೋರ್ ಇಮೇಜ್ ರೈಟ್ ನೌ. ಪ್ಲೀಸ್ ಟ್ರೈ ಅಗೇನ್ ಲೇಟರ್ ಟುಮಾರೋ ಬೈ 4:30 PM ಅಂತ ತೋರಿಸ್ತಾ ಇದೆ. ಸೊ ವರಿ ಮಾಡ್ಕೊಬೇಡಿ. 2 ಫೋಟೋಸ್ ಅದರಲ್ಲಿ ಬಂತು, ಕೆಲವೊಬ್ಬರಿಗೆ ಮಾಡೋಕ್ಕೆ ಬರಲಿಲ್ಲ ಅಂತ ಹೇಳಿದ್ರೆ ಸೊ ಇನ್ನೊಂದು ಆ್ಯಪ್ ಇದೆ. ಇದರಲ್ಲಿ ನೀವು ಎಷ್ಟು ಫೋಟೋಸ್ ಆದ್ರೂ ಜನ್ರೇಟ್ ಮಾಡ್ಬೋದು. ಸೊ ಅದೇ ಪ್ಲೇಸ್ಟೋರಿಗೆ ಹೋಗಿ GROK ಅಂತ ಕೊಟ್ಟರೆ GROK ಅಸಿಸ್ಟೆಂಟ್ ಅಂತ ಬರುತ್ತೆ. ಸೊ ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಸೇಮ್ ಓಪನ್ ಮಾಡಿದಾಗ ಅದು ನಿಮ್ಮ ಇಮೇಲ್ ಐಡಿಯನ್ನು ಕೇಳುತ್ತೆ ಲಾಗಿನ್ ಆಗೋದಕ್ಕೆ. ನಾನು ಆಲ್ರೆಡಿ ಲಾಗಿನ್ ಆಗಿದ್ದೇನೆ. ಸೊ ಹಾಗಾಗಿ ನನಗೆ ಡೈರೆಕ್ಟಾಗಿ ಓಪನ್ ಆಗ್ತಿದೆ. ಸೊ ನೋಡಿ ಅದಕ್ಕೆ ಮೌನ ಅಂತ ನನ್ನ ಅಕೌಂಟ್ ಕೂಡ ತೋರಿಸ್ತಾ ಇದೆ. ಸೊ ನೀವು ಲಾಗಿನ್ ಆದ ತಕ್ಷಣ ಸೇಮ್ ನಿಮಗೆ ಚಾಟ್ GPTಯಲ್ಲಿ ಏನು ಸ್ಕ್ರೀನ್ ಬರ್ತಾ ಇತ್ತಲ್ವಾ ಸೊ ಅದೇ ಥರ ಸ್ಕ್ರೀನ್ ಓಪನ್ ಆಗುತ್ತೆ. ಅಲ್ಲಿ ನೀವು ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಫೋಟೋಸನ್ನು ಅಪ್ಲೋಡ್ ಮಾಡೋದಕ್ಕೆ ತೋರಿಸುತ್ತೆ. ಸೊ ಅಲೋ ಕೊಟ್ಟು ನಿಮ್ಮ ಗ್ಯಾಲರಿಯಲ್ಲಿರೋ ಯಾವ ಫೋಟೋ ನಿಮಗೆ ಆ್ಯನಿಮೆ ಬೇಕಂದರೆ ಆ ಫೋಟೋನ ನೀವು ಸೆಲೆಕ್ಟ್ ಮಾಡಿಕೊಂಡು ಅಪ್ಲೋಡ್ ಮಾಡಿ. ಸೊ ಅಲ್ಲೂ ಕೂಡ ನೀವು ಬರೀಬೇಕು, ಅಂದರೆ ಟೈಪ್ ಮಾಡಬೇಕು ಕನ್ವರ್ಟ್ ದಿಸ್ ಇಮೇಜ್ ಇಂಟು ಜಿಬ್ಲಿ ಸ್ಟೈಲ್ ಆ್ಯನಿಮೆ ಅಂತ. ಸೊ ನೀವು ಟೈಪ್ ಮಾಡಿದ ತಕ್ಷಣ ಅದು ಪ್ರೋಸೆಸ್ ತೊಗೊಳತ್ತೆ. ಒಂದು 20 to 30 ಸೆಕೆಂಡ್ ತೊಗೊಳತ್ತೆ ಅಂತ ಹೇಳ್ಬೋದು. ಸೊ ಅದಾದಮೇಲೆ ನಿಮಗೆ ಮ್ಯಾಜಿಕ್ ಅಂತಲೇ ಅನಿಸುತ್ತೆ. ನಿಮ್ಮ ಇಮೇಜು ಆ್ಯನಿಮೆಯಾಗಿ ಕನ್ವರ್ಟ್ ಆಗಿರುತ್ತೆ. ನನಗಂತೂ ತುಂಬಾ ಖುಷಿ ಆಯಿತು. ಎಷ್ಟು ಕ್ಯೂಟಾಗಿದೆ ನೋಡಿ, ಅಂದರೆ ಕನ್ವರ್ಷನ್ ಆಗಿರೋ ಪಿಕ್ಚರ್ಸು.
ಎಷ್ಟು ಚೆನ್ನಾಗಿ ಕನ್ವರ್ಷನ್ ಆಗಿದೆ ಅಂತ. ಕನ್ವರ್ಷನ್ ಆದಮೇಲೆ ಇಮೇಜ್ ಕ್ರಿಯೇಟೆಡ್ ಅಂತ ಬರುತ್ತೆ, ಅದರ ಮೇಲೆ ಟ್ಯಾಪ್ ಮಾಡಿದ್ರೆ ನೀವು ಹೀಗೆ ನಿಮ್ಮ ಗ್ಯಾಲರಿಗೆ ಸೇವ್ ಮಾಡ್ಕೋಬೋದು. ಆ್ಯಂಡ್ ಶೇರ್ ಆಪ್ಷನ್ ಕೂಡ ಇದೆ, ಸೊ ಶೇರ್ ಕೂಡ ಮಾಡ್ಕೊಬೋದು. ಈ ಆನಿಮೆ ಫೋಟೋಸ್ ಅಂತೂ ತುಂಬಾ ಟ್ರೆಂಡಿಂಗಲ್ಲಿದೆ. ನೀವು ನಂತರನೇ ಇಮೇಜಸ್ನ ಕ್ರಿಯೇಟ್ ಮಾಡಿ ಹಾಕಿ ನನಗೆ ಕಮೆಂಟ್ ಮಾಡಿ ಯಾರೆಲ್ಲ ಕ್ರಿಯೇಟ್ ಮಾಡಿದ್ರಿ ಅಂತ. ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಹೆಲ್ಪ್ ಆಗಿದೆ ಅಂತ. ಹೆಲ್ಪ್ ಆಗಿದೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.